ಬಾವಿಯಲ್ಲಿ ಬಿಜೆಪಿ ಶಾಸಕ ಶರಣ ಸಲಗಾರ್ ವಿರುದ್ಧ ಶಿವಲಿಂಗೇಗೌಡ ಹರಿಹಾಯ್ದಿದ್ದಾರೆ. ನಿನಗೇನಾದ್ರೂ ಮಾನ ಮರ್ಯಾದೆ ಇದೆಯಾ? ಒಳ್ಳೆಯ ಕೋತಿ ತರ ಆಡ್ತೀಯಾ? ಥೂ, ನಿನ್ನ ಯೋಗ್ಯತೆಗೆ ಅಷ್ಟು ಬೆಂಕಿ ಹಾಕ. ಇದೇನ್ ಅಸೆಂಬ್ಲಿನ ಡಾನ್ಸ್ ಮಾಡೋಕ್ ಬಂದಿದ್ದೀರಾ? ನಾವು ಧರಣಿ ಮಾಡ್ತಿದ್ದೇವೆ, ಆದ್ರೆ ಈ ರೀತಿ ಕೋತಿ ಬಿಟ್ಕೊಂಡು ಮಾಡಿಲ್ಲ ಅಂತ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನಿಮ್ಮ ಅಪ್ಪ ಕೈ ಕೊಟ್ಟದ್ದೆ, ಇನ್ಯಾರಿಗೂ ಕೊಟ್ಟಿರಲಿಲ್ಲ. ನೀನೇ ಅವನು ನನ್ನ ವಿಚಾರ ಕೇಳಕ್ಕೆ ನಿನಗೆ ಮಾನ ಮರ್ಯಾದೆ ಐತಾ? ನಿನಗೆ ಮಾನ ಮರ್ಯಾದೆ ಐತ? ನಿಂಗೆ ಮಾನ ಮರ್ಯಾದೆ ಇದ್ರೆ ನಿಮಗೆ ಇವೆಲ್ಲ ಕೂಗಕ್ಕಲ್ಲ. ನಿಂದೇನ್ ಕೂಗ್ತಾ ಇದೆಯಾ ಅದು ಕೂಗು. ಮಾನ ಮರ್ಯಾದೆ ಇದೆಯಾ ನಿಂಗೆ? ಆಗಲೇ ಹೇಳಿದೀನಿ ನಾನು. ನಿನ್ ಯೋಗ್ಯತೆ ಅಷ್ಟು ಬೆಂಕಿ ಹಾಕ. RSS ನಿಮ್ ಯೋಗ್ಯತೆ ಅಷ್ಟು ಬೆಂಕಿ ಹಾಕ. ನಿಮಗೆ ಮಾನ ಮರ್ಯಾದೆ ಇಲ್ಲ ಅಯೋಗ್ಯ. ಇದೇನು ಡ್ಯಾನ್ಸ್ ಕುಡಿಯಕ್ ಬಂದಿದ್ರ ಇಲ್ಲಿ? ಇನ್ನು ಸದನದಲ್ಲಿ ಮಾತನಾಡಿದ ಬಗ್ಗೆ ಶಾಸಕ ಶಿವಲಿಂಗೇಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದು, ಬಾವಿಯಲ್ಲಿದ್ದ ಎಲ್ಲ ಸದಸ್ಯರು ನನ್ನ ತಾಳ್ಮೆ ಕೆಡಿಸಿದ್ರು. ನನಗೆ ಅವಕಾಶ ಕೊಟ್ಟಾಗ ಗೌರವಯುತವಾಗಿ ವಿಚಾರ ಮಂಡನೆ ಮಾಡಬೇಕು. ಪ್ರತಿಭಟನೆ ಮಾಡುವುದು ಅವರ ಹಕ್ಕು, ಆದರೆ ವೈಯಕ್ತಿಕ ನಿಂದನೆ ಮಾಡಬಾರದು. ಅವರು ನನ್ನನ್ನ ಕೊಬ್ಬರಿ ಕಳ್ಳ, ಅದ್ರ ಕಳ್ಳ, ಇದ್ರ ಕಳ್ಳ, ಪಕ್ಷಾಂತರ ಮಾಡಿದವನು ಅಂತ ಕರೆದ್ರು. ಅದರಿಂದ ನಾನು ಮಾತನಾಡಿದೆ ಅಷ್ಟೇ ಅಂತ ಹೇಳಿದ್ದಾರೆ. ನಾನು ತಾಳ್ಮೆ ಕಳ್ಕೊಳ್ಳಿಲ್ಲ, ತಾಳ್ಮೆಗಿಡಿಸಿದ್ರು. ಆ ಪಕ್ಷದ ಬಾವಿನಲ್ಲಿದ್ದಂಥ ಎಲ್ಲ ಸದಸ್ಯರುಗಳು ಕೂಡ ನನಗೆ ಅವಕಾಶ ಕೊಟ್ಟಾಗ ನಾನು ಗೌರವಯುತವಾಗಿ ವಿಚಾರನ ಮಂಡನೆ ಮಾಡಬೇಕು. ಅವರು ಬೆಳಗ್ಗೆಯಿಂದಲೂ ಕೂಗ್ತಾಯಿದ್ರು, ಕೂಗ್ಕೊಳ್ಳಿ, ಅದು ಅವರ ಹಕ್ಕು. ಪ್ರತಿಭಟನೆ ಮಾಡೋದು ಅವ್ರ ಹಕ್ಕು. ಆದರೆ ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವ್ಯಕ್ತಿ ನಿಂದನೆಯನ್ನು ಮಾಡಬಾರ್ದು. ಅವ್ರು ಏನಂತ ಕೂಗಿದ್ರು? ನನ್ನ ಕೊಬ್ಬರಿ ಕಳ್ಳ, ಅದ್ರ ಕಳ್ಳ, ಇದ್ರ ಕಳ್ಳ, ಪಕ್ಷಾಂತರ ಮಾಡಿದನು. ಯಾರು ಈ ದೇಶದಲ್ಲಿ ಪಕ್ಷಾಂತರ ಮಾಡಿದ್ರು? ಅಲ್ಲೇ ಅದು ನನ್ನ ವಿಚಾರ ಯಾಕೆ ಬರ್ಬೇಕಾಗ್ತದೆ? ಆದ್ದರಿಂದ ನಾನು ಮಾತಾಡಿದೆ. ಶಿವಲಿಂಗೇಗೌಡರ ಮಾತಿನ ಬಗ್ಗೆ ಬಿಜೆಪಿ ಸದಸ್ಯರು ತಡವಾಗಿ ಎಚ್ಚೆತ್ತುಕೊಂಡಿದ್ದಾರೆ. ಶಿವಲಿಂಗೇಗೌಡರ ಮಾತು ಭಾರೀ ವೈರಲ್ ಆಗ್ತಿದ್ದಂತೆ ಎಚ್ಚೆತ್ತ ಲೀಡರ್ಸ್ ಶಿವಲಿಂಗೇಗೌಡ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಭೋಜನ ವಿರಾಮದ ಬಳಿಕ ಶುರುವಾದ ಕಲಾಪದಲ್ಲಿ ಶಿವಲಿಂಗೇಗೌಡ ವಿರುದ್ಧ ಕ್ರಮಕ್ಕೆ ಬಿಜೆಪಿ ಸದಸ್ಯರು ಪಟ್ಟು ಹಿಡಿದಿದ್ದಾರೆ. ಅವರು ಎಲ್ಲರ ಬಳಿ ಕ್ಷಮೆ ಕೇಳುವಂತೆ ಹಾಗೂ ಅವರ ಆಡಿಯೋ ಮಾತುಗಳನ್ನು ಕಡತದಿಂದ ತೆಗೆಸುವಂತೆ ಬಿಜೆಪಿ ಲೀಡರ್ಸ್ ಆಗ್ರಹಿಸಿದ್ದಾರೆ. ಇವರು ಇಬ್ರು ಗಟ್ಟಿ ಮಾಡದೆ ಇವ್ರ ಕೆಲಸ. ಅಧ್ಯಕ್ಷ ಇವರು ಮಾಡಿದ್ದಾರೆ. ಈಗ ವಿರೋಧ ಪಕ್ಷದ ನಾಯಕರಿಗೆ ಸಂವಿಧಾನ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಗ್ಗೆ ಅರಿವಿಲ್ಲ, ತಿಳುವಳಿಕೆ ಇಲ್ಲದೆ ಮಾತಾಡ್ತಾರೆ. ಅವತ್ತು ಸ್ಪೀಕರ್ಗೆ ಸ್ಟ್ರೆಚರ್ ಪಾಸ್ ಆಗಿರೋದು ಕಾಪಿ ಬೇಕಾ? ಆಮೇಲೆ ಮಾತಾಡೋಣ. ವಿಧಾನಸಭೆಯಲ್ಲಿ ವಿಬಿಜಿ ರಾಮ್ಜಿ ಕುರಿತು ಚರ್ಚೆ ನಡೆಯಿತು. ಶಾಸಕ ಬಸವರಾಜ ರಾಯರೆಡ್ಡಿ ಮಾತನಾಡಿ ಬಿಜೆಪಿಯವರ ವಿರುದ್ಧ ಕಿಡಿಕಾರಿದರು. ಬಿಜೆಪಿಯವರು ರಾಮನ ಹೆಸರು ಹದಗೆಡಿಸ್ತಾ ಇದ್ದಾರೆ. ಇದೊಂದೇ ಹೆಸರು ಬದಲಾಯಿಸಿಲ್ಲ. ಯೋಜನಾ ಆಯೋಗಕ್ಕೆ ನೀತಿ ಆಯೋಗ, ರಾಜಭವನದ ಹೆಸರು ಬದಲಾಯಿಸಿದ್ರು. ಮನಮೋಹನ್ ಸಿಂಗ್ ಕಾಲದ ಯೋಜನೆಗಳ ಹೆಸರು ಬದಲಾಯಿಸಿದ್ದಾರೆ ಅಂತಂದ್ರು. ಇನ್ನು ಶಾಸಕ ರಿಜ್ವಾನ್ ಅರ್ಷದ್ ಕೂಡ ಇದೇ ವಿಚಾರವಾಗಿ ಮಾತನಾಡಿದರು. ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗೆದಿರೋದು ಇದು ರಾಷ್ಟ್ರಕ್ಕೆ ಮಾಡಿದಂಥ ಒಂದು ಅಪಚಾರ. ಇದು ಅಪಚಾರ. ಇದು ಮಹಾತ್ಮ ಗಾಂಧಿಯವರ ಹೆಸರನ್ನ ತೆಗಿಬಾರ್ದಾಗಿತ್ತು. ಮೋದಿ ಅವರು ಪ್ರಧಾನಮಂತ್ರಿಗಳಾದ ಮೇಲೆ ಹೆಸರುಗಳನ್ನು ಬದಲಾವಣೆ ಮಾಡುವಂಥ ಒಂದು ಅಭ್ಯಾಸವನ್ನು ಮಾಡ್ಕೊಂಡಿದ್ದೇನೆ. ಅದಕ್ಕೆ ಮುಂದೆ ನಾನು ಉದಾಹರಣೆಗಳನ್ನು ಕೊಡ್ತೇನೆ. ಅಲ್ಲಿ ಏನು ಹೆಂಗೆ ಹಾಡು ಹೇಳ್ತಾರೆ ನೋಡ್ರಿ, ಇದು ಸಮಯೋಚಿತವಾಗಿದೆ. ಇದಕ್ಕೆ ಸಮಯೋಚಿತವಾಗಿ देखो दीवानो तुम एक काम न करो, देखो दीवानो तुम एक काम न करो, राम का नाम बदनाम न करो. ನಾನು ಉದ್ದೇಶಪೂರ್ವಕವಾಗಿ
ಈ ಕಾಯ್ದೆಯ ವಿರುದ್ಧವಾಗಿ ಇವತ್ತು ನಿಂತ್ಕೊಂಡು ಮಾತನಾಡ್ತಾ ಇದ್ದೀನಿ ಅಧ್ಯಕ್ಷರೇ. ಯಾಕಂದರೆ ಇತಿಹಾಸದಲ್ಲಿ 11 ಕೋಟಿ ಕೂಲಿ ಕಾರ್ಮಿಕರ ಹೊಟ್ಟೆ ಮೇಲೆ ಹೊಡೆದಿರ್ತಕ್ಕಂಥ ಈ ದೊಡ್ಡ ಕಾಯ್ದೆಯ ವಿರುದ್ಧ ಇವತ್ತು ನಾವು ಮಾತನಾಡದೇ ಇದ್ರೆ ಇತಿಹಾಸದಲ್ಲಿ ಅದು ದರ್ಜೆ ಆಗುತ್ತೆ. ಅಂದಿನ ಸರ್ಕಾರ ಡಾಕ್ಟರ್ ಮನಮೋಹನ್ ಸಿಂಗ್ ರವರ ನೇತೃತ್ವದಲ್ಲಿ ಮನ್ರೇಗಾ ಕಾಯ್ದೆಯನ್ನು ಜಾರಿಗೆ ತಂದರು ಅಧ್ಯಕ್ಷರೇ. ಈ ಕಾಯ್ದೆಯ ಪರಿಣಾಮ 12 ಕೋಟಿ ಕೂಲಿ ಕಾರ್ಮಿಕರು ತಮ್ಮ ಜೀವನವನ್ನು ತಮ್ಮದೇ ಗ್ರಾಮದಲ್ಲಿ ಗ್ರಾಮದ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡಿ ತಮ್ಮ ಜೀವನವನ್ನು ತಮ್ಮ ಕೂಲಿಯನ್ನು ಸಂಪಾದನೆ ಮಾಡ್ತಾ ಇದ್ರು ಅಧ್ಯಕ್ಷರೇ. ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಆರೋಪಿಸಿರುವ ವಿಪಕ್ಷಗಳು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಅಬಕಾರಿ ಸಚಿವ ತಿಮ್ಮಾಪುರ್ ರಾಜೀನಾಮೆ ನೀಡಬೇಕು ಅಂತ ಬಿಜೆಪಿ ನಾಯಕರು ಆಗ್ರಹಿಸಿದರು. ಇನ್ನು ಸರ್ಕಾರದ ವಿರುದ್ಧ ಕಿಡಿಕಾರಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸರ್ಕಾರ ಅಬಕಾರಿ ಇಲಾಖೆಯಲ್ಲಿ ಟಾರ್ಗೆಟ್ ಜಾಸ್ತಿ ಮಾಡಿದೆ. ಭ್ರಷ್ಟಾಚಾರ ಕೇವಲ ಸಚಿವರಿಗೆ ಮಾತ್ರ ಸೀಮಿತವಾಗಿಲ್ಲ, ಕಾಂಗ್ರೆಸ್ ಎಟಿಎಂ ಆಗಿ ಪರಿವರ್ತನೆ ಆಗಿದೆ ಅಂತ ಹೇಳಿದರು. ಇನ್ನು ಇದೇ ವಿಚಾರವಾಗಿ ಮೇಲ್ಮನೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಶಾಸಕ ಚನ್ನಬಸಪ್ಪ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಇಲಾಖೆಯಲ್ಲಿ 6,000 ಕೋಟಿ ಹಗರಣ ಅಂತೇಳಿ ಅದರ ಅಧ್ಯಕ್ಷರು ಕೂಡ ಬಹಿರಂಗವಾಗಿ ಹೇಳಿದ್ದಾರೆ. ಬೇಕಾ ಆಡಿಯೋ ಟೇಪ್ ಏನು ರಿಲೀಸ್ ಆಗಿದೆ, ಅದರಲ್ಲಿ ಮಂತ್ರಿಗಳ ಹೆಸರು ಕೂಡ ಉಲ್ಲೇಖ ಆಗಿದೆ. ತಿಮ್ಮಾಪುರ್ ಅವ್ರದ್ದು, ಅವರ ಮಗನ ವಿಚಾರವೂ ಕೂಡ ಉಲ್ಲೇಖ ಆಗಿದೆ, ಮುಖ್ಯಮಂತ್ರಿಗಳ ಬಗ್ಗೆನೂ ಉಲ್ಲೇಖ ಆಗಿದೆ. ಹಿಂದೂ ಯಾರ್ಯಾರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತೇಳಿ ಉದ್ದುದ್ದ ಭಾಷಣ ಹೊಡೆದ್ರು ಮಂತ್ರಿಗಳು. ಅಬಕಾರಿ ಸಚಿವರ ರಾಜೀನಾಮೆಯನ್ನು ತೆಗೆದುಕೊಂಡು ಆಮೇಲೆ ಅದ್ರ ಬಗ್ಗೆ ತನಿಖೆ ಆಗಲಿ. ಅಬಕಾರಿ ಹಗರಣ ಆರೋಪದಲ್ಲಿ ಸಚಿವ ಆರ್ ಬಿ ತಿಮ್ಮಾಪುರ್ ರಾಜೀನಾಮೆಗೆ ಬಿಜೆಪಿ ಮತ್ತು ಜೆಡಿಎಸ್ ಪಟ್ಟು ಹಿಡಿದಿದೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯರನ್ನ ಸಚಿವ ಆರ್ ಬಿ ತಿಮ್ಮಾಪುರ್ ಭೇಟಿ ಮಾಡಿದ್ದಾರೆ. ಬಳಿಕ ಮಾತನಾಡಿದ ಅವರು, ಸಿಎಂ ಏನೂ ಕೇಳೂ ಇಲ್ಲ, ನಾನು ಏನೂ ಹೇಳೂ ಇಲ್ಲ, ಈ ಬಗ್ಗೆ ಸಿಎಂ ಜೊತೆ ಚರ್ಚೆ ಮಾಡಿಲ್ಲ. ಬಿಜೆಪಿ ಜೆಡಿಎಸ್ ಹೇಳಿದ ಹಾಗೆ ರಾಜೀನಾಮೆ ಕೊಟ್ರೆ ಸರ್ಕಾರ ಆಗತ್ತಾ? ಯಾವುದೋ ಅಧಿಕಾರಿ ಮಾತಾಡಿದ್ರೆ ಆ ಅಧಿಕಾರಿ ಮಾಡಿದ್ರೆ ನನಗೇನು ಸಂಬಂಧ? ಯಾರು ಮಾಡಿದ್ದಾರೋ ಅವರು ಅನುಭವಿಸ್ತಾರೆ ಅಂತ ಹೇಳಿದ್ದಾರೆ. ಹೇಳ್ದಂಗೆಲ್ಲ ರಾಜೀನಾಮೆ ಕೊಟ್ಟರೆ ಸರ್ಕಾರ ನಡ್ಸೋಕ್ಕಾಗತ್ತೇನಾ? ಮುಖ್ಯಮಂತ್ರಿಗಳು ಕೊಡತ್ತಾರೋ, ಪ್ರಧಾನಮಂತ್ರಿಗಳು ಕೇಳ್ತಾರೆ, ಕೇಳಿದವ್ರಿಗೆಲ್ಲ ರಾಜೀನಾಮೆ ಕೊಡಿ. ಏನಿದೆ ಸಾಕ್ಷಿ ಪುರ? ಇಂಥ ರಾಜಕೀಯ ಷಡ್ಯಂತ್ರ ರೂಪಿಸಿ ಸರ್ಕಾರದ್ದು ಹಾಗೂ ನನ್ನ ತೇಜೋವಧಿ ಮಾಡೋಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ಏನೂ ಇಲ್ಲ, ಅವ್ರೇನು ಕೇಳಿಲ್ಲ, ನಾನೇನು ಹೇಳಿಲ್ಲ. ಅಂಥ ಜನ ಅಧಿಕಾರಿಗಳು ಮಾಡಿದ ಯಾವ ಮಾಡ್ತಾನೆ ಅವನು ಅನುಭವಿಸ್ತಾನೆ. ಯಾರು ಅಂಥವ್ರ ಮೇಲೆ ಇಮಿಡಿಯೇಟ್ ಕ್ರಮ ಕೈಗೊಂಡಿದ್ದೀನಿ, ಇಮಿಡಿಯೇಟ್ ಸಸ್ಪೆಂಡ್ ಮಾಡಿದ್ದೀನಿ. ಅವ್ರು ಹೇಳಿ ಮಂಡ್ಯದಲ್ಲಿ ಮಾಜಿ ಶಾಸಕ ಹಾಗೂ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಸುದ್ದಿಗೋಷ್ಠಿ ನಡೆಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಸಭೆ ನಡೆಸಿದ್ವಿ. ಚುನಾವಣೆ ಸಿದ್ಧತೆ ಬಗ್ಗೆ ಚರ್ಚೆ ನಡೆಸಲಾಗಿದೆ. ನಮ್ಮ ಬಿಜೆಪಿ ಕಾರ್ಯಕರ್ತರು ಚುನಾವಣೆಗೆ ಸಜ್ಜಾಗಬೇಕು, ಚುನಾವಣೆಗೆ ತಯಾರು ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ. ಮೈತ್ರಿ ತೀರ್ಮಾನ ಈ ಸಭೆಯಲ್ಲಿ ತೀರ್ಮಾನ ಮಾಡಿಲ್ಲ. ಸ್ಥಳೀಯ ಚುನಾವಣೆಯಲ್ಲಿ ಬಿಜೆಪಿ ಶಕ್ತಿಯುತವಾಗಿದೆ, ನಮ್ಮದೇ ಶಕ್ತಿ ಇದೆ, ಅದನ್ನು ಪರಿಗಣಿಸಿ ಚುನಾವಣೆ ಎದುರಿಸುತ್ತೇವೆ ಅಂತ ಹೇಳಿದರು. ದಳ ಪಕ್ಷ ಮಂಡ್ಯದಲ್ಲಿ ಅವ್ರದ್ದೇ ಆದಂಥ ಶಕ್ತಿ ಇರುವಂಥ ಪಕ್ಷ. ಭಾರತೀಯ ಜನತಾ ಪಾರ್ಟಿನೂ ಅದರದ್ದೇ ಆದಂಥ ಶಕ್ತಿ ಇದೆ. ವಿನ್ ವಿನ್ ಸಿಚುವೇಶನ್ ಬಂದು ಭಾರತೀಯ ಜನತಾ ಪಾರ್ಟಿಗೆ 50% ಸೀಟ್ ಬಿಟ್ಕೊಟ್ಟು ನಮಗೂ ಅವಕಾಶ ಮಾಡಿಕೊಡ್ಲಿ ಅಂತೇಳಿ ಕಾರ್ಯಕರ್ತರ ಅಪೇಕ್ಷೆ ಇವತ್ತು ಮೀಟಿಂಗಲ್ಲಿ ಅವ್ರು ಪ್ರಸ್ತಾಪ ಮಾಡಿದ್ದಾರೆ. ಅದ್ರ ತೀರ್ಮಾನ ಮಾಡೋದಕ್ಕೆ ಪ್ರೀತಮ್ ಗೌಡ ಅಂತ ಕೇಳಿ ಶಕ್ತಿ ಇಲ್ಲ, ಅಥವಾ ನಿಖಿಲ್ ಕುಮಾರಸ್ವಾಮಿ ಕೇಳಿ ಶಕ್ತಿ ಇಲ್ಲ. ಅದನ್ನು ತೀರ್ಮಾನ ಮಾಡೋ ಅಂಥದ್ದು ಏನಾದರೂ ಒಮ್ಮತ ಮೂಡ್ ಬಂದು ಏನಾದರೂ ತೀರ್ಮಾನ ಆಗಬೇಕು ಅಂತಿದ್ರೆ ಅದನ್ನು ರಾಷ್ಟ್ರೀಯ ನಾಯಕರುಗಳು ತೀರ್ಮಾನ ಮಾಡಿ. ನಾವು ಆತ್ಮಪೂರ್ವಕವಾಗಿ ರಾಜಕೀಯ ಶಕ್ತಿಯನ್ನ ನಿಖಿಲ್ ಅವರ ತಂದೆಗೆ ಧಾರೆ ಎರೆದಿದ್ದೇವೆ ಅಂತ ಮಾಜಿ ಸಚಿವ ನಾರಾಯಣಗೌಡ ಹೇಳಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಅವರು, ಎಂಪಿ ಚುನಾವಣೆಯಲ್ಲ, ವರಿಷ್ಠರ ಮನವಿಗೆ ನಾವೆಲ್ಲರೂ ಒಟ್ಟಾಗಿದ್ವಿ. ಆವಾಗ ಎಚ್ಡಿಕೆಗೆ ಶಕ್ತಿ ತುಂಬುವ ಕೆಲಸ ಮಾಡಿದ್ದೇವೆ. ಆದರೆ ನಮ್ಮ ಕಾರ್ಯಕರ್ತರನ್ನ ಕಡೆಗಣಿಸಲಾಗ್ತಾ ಇದೆ, ಅವರಿಂದ ನಮಗೆ ಯಾವುದೇ ಸಹಾಯ ಆಗ್ತಿಲ್ಲ ಅಂತ ಹೇಳಿದ್ದಾರೆ. ಅವ್ರು ಸ್ಪಂದಿಸ್ತಾ ಇಲ್ಲ ಅಂತೇಳಿ ಪ್ರತಿಯೊಬ್ಬರು ನಮ್ಮ ಸಿಂಗಲ್ ಒಂದು ಚಿಕ್ಕ ಚಿಕ್ಕ ಕಾರ್ಯಕರ್ತರು ಸಹ ನಮ್ಮಗಳಿಗೆ ಕಾಟವನ್ನೇ ಕೊಡ್ತಾ ಇದ್ದಾರೆ. ನಾವೇನೇ ಸೆಂಟ್ರಲ್ಗೆ ಹೋಗುವಂಥ ಕೆಲಸಗಳನ್ನು ಮಾಡ್ತೀವಿ. ಶೀಘ್ರದಲ್ಲಿ ಇದಾಗುತ್ತೆ ಅಂತ ನಾನು ಹೇಳಿ ಕಳಿಸ್ತಾರೆ. ನಾನು ಮಾಡಿರುವಂಥ, ನಾನು ತಂದಿರುವಂಥ ಅನುದಾನವನ್ನು ಭೂಮಿ ಪೂಜೆ ಮಾಡ್ತಾ ಇದ್ದಾರೆ, ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ನಾವು ಅಲೈನ್ಸ್ ಆಗಿದ್ದೀವಿ ಅನ್ನೋದು ಕಾರಣಕ್ಕಾಗಿ ನಾವು ಎಲ್ಲೂ ಬಾಯಿ ಬಿಟ್ಟಿಲ್ಲ. JDS ಗೆದ್ದಿದೆ, ಹೋಗ್ರಪ್ಪ ಕೆಲಸ ಮಾಡ್ಸ್ಕೊಂಬನ್ನಿ ಅಂತ ಅವ್ರು ಚಿಕ್ಕದೊಂದು ಕೆಲಸಕ್ಕೆ ಕಳಿಸಿದ್ರೆ ಅವ್ರಿಗೆ 6 ಶಾಲ ಹಾಕೋದು, ನಮ್ಮ ಪಾರ್ಟಿಗೆ ಸೇರಿದ ಅಂತ ಪೇಪರ್ನಲ್ಲಿ ಬಂತು. ನಿಖಿಲ್ಗೂ ಅಧಿಕಾರ ಕೊಟ್ಟಿಲ್ಲ, ಸ್ಥಳೀಯ ಮಟ್ಟದಲ್ಲಿ ಯಾರಿಗೂ ಅಧಿಕಾರ ಕೊಟ್ಟಿಲ್ಲ.
ನಿಖಿಲ್ ಅವರು ಈ ಮಾತನ್ನ ನಿಲ್ಲಿಸಬೇಕು ಅಂತಲೂ ನಾನು ಹೇಳಿಕ್ ಬಯಸ್ತಾ ಇದ್ದೀನಿ. ಬೆಣ್ಣೆಹಳ್ಳ ತುಪ್ಪರಿ ಹಳ್ಳದ ವಿಚಾರದಲ್ಲಿ ಕಾಂಗ್ರೆಸ್ ಕ್ರೆಡಿಟ್ ತಗೊಳ್ಳೋದಕ್ಕೆ ಹೊರಟಿದೆ ಅಂತ ಹೇಳಿ ಮಾಜಿ ಶಾಸಕ ಶಂಕರ್ ಪಾಟೀಲ್ ಮುನೇನಕೊಪ್ಪ ಆರೋಪಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ತುಪ್ಪರಿ ಹಳ್ಳದ ಯೋಜನೆ ರೂಪಿಸಲಾಯಿತು. ತುಪ್ಪರಿ ಹಳ್ಳಕ್ಕೆ 312 ಕೋಟಿ ನಮ್ಮ ಅವಧಿಯಲ್ಲಿಯೇ ರಿಲೀಸ್ ಆಯಿತು. ಆದರೆ ಈಗ ಕಾಂಗ್ರೆಸ್ ಕ್ರೆಡಿಟ್ ತೆಗೆದುಕೊಳ್ಳಲು ಹೊರಟಿದೆ ಅಂತ ಹೇಳಿದರು. ಸಿದ್ದಾಪುರದ ವಸಂತ ನಾಯಕ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಪರಿಷತ್ ಸದಸ್ಯ ವಿಕೆ ಹರಿಪ್ರಸಾದ್ ಬಿಜೆಪಿ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ. ಶಾಸಕ ಸುರೇಶ್ ಕುಮಾರ್ ಮಾಡಿದ ಪೋಸ್ಟ್ ಉಲ್ಲೇಖಿಸಿ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಜೊತೆ ಇರೋ ಫೋಟೋ ಪೋಸ್ಟ್ ಮಾಡಿರೋ ಹರಿಪ್ರಸಾದ್, ಕಮಲಾಕರ್ ಭಟ್ ಅಂತವರನ್ನ ಬೆಳೆಸಿದ್ದೇ ಶಾಸಕ ಸುರೇಶ್ ಹಾಗೂ ವಿಜೇಂದ್ರ ಅಂತವರು. ಕೊಲೆಯಲ್ಲಿ ಸಂಘ ಪರಿವಾರದವರ ನಾಯಕರ ಜವಾಬ್ದಾರಿ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ನ್ಯೂಸ್ 18 ಜೊತೆ ಮಾತನಾಡಿದ ಹರಿಪ್ರಸಾದ್, ಕೆಲವರು ಸ್ವಯಂ ಘೋಷಿತ ಸಜ್ಜನರು, ಸ್ವಯಂ ಘೋಷಿತ ಸಂಪ್ರದಾಯಸ್ಥರು ಅಕ್ರಮ ಸಂಬಂಧ ಇಟ್ಕೊಂಡ ಜ್ಯೋತಿಷಿಯೊಬ್ಬ ಬಡ ಹಿಂದುಳಿದ ಯುವಕನನ್ನ ಕೊಲೆ ಮಾಡಿಸಿದ್ದಾರೆ. ಪ್ರಚೋದನೆ ಅಂತ ನಾನು ಹೇಳಲ್ಲ, ಬೆನ್ನು ತಟ್ಟಿದ್ದಾರೆ. ಹೆಣ್ಣಿನ ವಿಚಾರದಲ್ಲಿ ಕೊಲೆ ಅಂತ ಬಹಳ ಸ್ಪಷ್ಟವಾಗಿದೆ ಅಂತ ಹೇಳಿದ್ದಾರೆ. ಇನ್ನು ತಮ್ಮ ಮೇಲೆ ಹರಿಪ್ರಸಾದ್ ಮಾಡಿರೋ ಆರೋಪದ ಬಗ್ಗೆ ಸುರೇಶ್ ಕುಮಾರ್ ಸ್ಪಷ್ಟನೆ ನೀಡಿದ್ದಾರೆ. ಕಮಲಾಕರ್ ಭಟ್ರನ್ನ ನಾನು ಭೇಟಿ ಮಾಡಿದ್ದು ನಿಜ. 7 ವರ್ಷದ ಹಿಂದೆ ಕೇವಲ 1 ನಿಮಿಷದ ಮಟ್ಟಿಗೆ ಭೇಟಿಯಾಗಿದೆ. ಅವತ್ತು ನಾನು ಜಾಲತಾಣದಲ್ಲಿ ಫೋಟೋಗಳನ್ನು ಪೋಸ್ಟ್ ಮಾಡಿದ್ದೆ. ನನ್ನ ಹೆಸರನ್ನ ಉಲ್ಲೇಖಿಸಿ ಹರಿಪ್ರಸಾದ್ ಪೋಸ್ಟ್ ಮಾಡಿದ್ದು. ಅವರು ಕೊಲೆ ಕೇಸ್ನಲ್ಲಿ ಸಾಕ್ಷಿಯಾಗ್ತಾರೆ. ರಾಜಕೀಯ ನಾಯಕರು ನಿತ್ಯ ಸಾವಿರಾರು ಜನರನ್ನ ಭೇಟಿ ಮಾಡ್ತಾರೆ. ಭವಿಷ್ಯದಲ್ಲಿ ಯಾರು ಏನಾಗ್ತಾರೆ ಅನ್ನೋದು ಹೇಗೆ ಗೊತ್ತಿರುತ್ತೆ ಅಂತ ಸುರೇಶ್ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಜೊತೆ ಕಮಲಾಕರ್ ಭಟ್ ಇರೋ ಫೋಟೋ ಪೋಸ್ಟ್ ಮಾಡಿರುವ ಸುರೇಶ್ ಕುಮಾರ್ ಹರಿಪ್ರಸಾದ್ ಅವರನ್ನ ಟ್ಯಾಗ್ ಮಾಡಿದ್ದು, ಸಿಎಂ ಜೊತೆಗೂ ಕಮಲಾಕರ್ ಭಟ್ ಫೋಟೋ ಇದೆ, ಇದಕ್ಕೆ ಹರಿಪ್ರಸಾದ್ ಏನಂತಾರೆ ಅಂತ ಪ್ರಶ್ನೆ ಮಾಡಿದ್ರು. ಇನ್ನು ವಸಂತ ಕೊಲೆಗೆ ಸಂಬಂಧಪಟ್ಟಂಗೆ ಪರಿಹಾರ ನೀಡುವಂತೆ ವಸಂತ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ. ಸರ್ಕಾರದಿಂದ ನಮಗೆ ಪರಿಹಾರ ಬೇಡ, ಬದಲಾಗಿ ಕೊಲೆಗೆ ಕಾರಣವಾದ ಸುಚಿತ್ರಾ ಮತ್ತು ಕಮಲಾಕರ್ ಭಟ್ ಪರಿಹಾರ ಕೊಡಬೇಕು ಅಂತ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ. ಕಮಲಾಕರ್ ಭಟ್ ಹಾಗೂ ಸುಚಿತ್ರಾ ಅವರೇ 1 ಕೋಟಿ ಪರಿಹಾರ ಕೊಡಬೇಕು ಅಂತ ವಸಂತ ಸಹೋದರಿ ಶೋಭಾ ಆಗ್ರಹಿಸಿದ್ದಾರೆ. ವಸಂತ್ ಕೊಲೆ ಆರೋಪಿಗಳಿಗೆ ಸ್ಥಳೀಯರು ಸರಿಯಾಗಿಯೇ ಗೂಸಾ ಕೊಟ್ಟಿದ್ದಾರೆ. ನ್ಯಾಯಾಲಯಕ್ಕೆ ಹಾಜರುಪಡಿಸಲು ತೆರಳುತ್ತಾ ಇದ್ದ ವೇಳೆ ವಾಹನ ಅಡ್ಡಗಟ್ಟಿದ ಸ್ಥಳೀಯರು ಆರೋಪಿಗಳಿಗೆ ಚಪ್ಪಲಿಯಿಂದ ಹೊಡೆದಿದ್ದಾರೆ. ಕಮಲಾಕರ್ ಭಟ್, ಸುಚಿತ್ರಾ ಹಾಗೂ ಅವರ ತಂದೆಗೆ ಸ್ಥಳೀಯರು ಗೂಸಾ ನೀಡಿದ್ದು, ನಿನ್ನೆ ತಡರಾತ್ರಿವರೆಗೂ ಸಿದ್ದಾಪುರ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ. ಜಾತಕ ತೋರಿಸಲು ಬಂದ ಯುವತಿಯ ಮೇಲೆ ಅರ್ಚಕ ಅತ್ಯಾಚಾರ ಎಸಗಿದ್ದಾನೆ. ಮೂಡಿಗೆರೆ ತಾಲೂಕಿನ ಹೊರಟ್ಟಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಜಾತಕದಲ್ಲಿ ದೋಷ ಇದೆ ಅಂತ ಯುವತಿಯನ್ನ ಹೆದರಿಸಿದ ಅರ್ಚಕ ಕೃಷ್ಣರಾವ್ ಯುವತಿಯನ್ನ ಲೈಂಗಿಕವಾಗಿ ಬಳಸಿಕೊಂಡಿದ್ದಾನಂತೆ. ನೊಂದ ಯುವತಿ ಬಣಕಲ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ. ಯುವತಿ ನೀಡಿದ ದೂರಿನ ಅನ್ವಯ ಬಣಕಲ್ ಠಾಣಾ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದು, ಮೂಡಿಗೆರೆ ತಾಲೂಕಿನ ಹೊರಟ್ಟಿ ಗ್ರಾಮದ ಪಾರ್ವತಿ ಈಶ್ವರ ದೇವಸ್ಥಾನದ ಅರ್ಚಕ ಕೃಷ್ಣರಾವ್ರನ್ನ ಬಂಧಿಸಿದ್ದಾರೆ. ಬೆಳಗಾವಿಯ ವಂಟಮುಡಿಯಲ್ಲಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿರೋ ಪ್ರಕರಣ ನಡೆದಿತ್ತು. 2023ರ ಡಿಸೆಂಬರ್ 11ರಂದು ಹಲ್ಲೆ ಮಾಡಲಾಗಿತ್ತು. ಇದೀಗ ಹಲ್ಲೆ ಮಾಡಿದ 12 ಆರೋಪಿಗಳಿಗೆ ಶಿಕ್ಷೆ ವಿಧಿಸಲಾಗಿದೆ. ಬೆಳಗಾವಿಯ ಹೆಚ್ಚುವರಿ 10ನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಆರೋಪಿಗಳಿಗೆ 5 ವರ್ಷ ಶಿಕ್ಷೆ ವಿಧಿಸಿ ಆದೇಶ ಹೊರಡಿಸಿದೆ. ಪ್ರೀತಿಸಿದ ಯುವತಿಯೊಂದಿಗೆ ಯುವಕ ಮನೆ ಬಿಟ್ಟು ಪರಾರಿ ಆಗಿದ್ದಕ್ಕೆ ಯುವಕನ ತಾಯಿಯನ್ನ ವಿವಸ್ತ್ರಗೊಳಿಸಿ ವಿದ್ಯುತ್ ಕಂಬಕ್ಕೆ ಕಟ್ ಹಾಕಿ ಹಲ್ಲೆ ಮಾಡಲಾಗಿತ್ತು. ಬಿಡದಿಯಲ್ಲಿನ ಜಿಬಿಐಟಿ ಯೋಜನೆ ವಿಚಾರವಾಗಿ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಭಾರಿ ಪ್ರತಿಭಟನೆ ನಡೆಯಿತು. ರೈತರು, ಕನ್ನಡಪರ, ದಲಿತರು, ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಕೆಲಕಾಲ ಬೆಂಗಳೂರು ಮೈಸೂರು ಹೆದ್ದಾರಿ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡಲಾಯಿತು. ಜಿಲ್ಲಾಧಿಕಾರಿ ಯಶವಂತ್, ಶಾಸಕ ಮಾಗಡಿ, ಶಾಸಕ HSC ಬಾಲಕೃಷ್ಣ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಮಹದೇವಪುರದಲ್ಲಿ ನಕಲಿ ಮತದಾರರು ಇದ್ದಾರೆ ಅಂತ ಕಾಂಗ್ರೆಸ್ ವರಿಷ್ಠ ರಾಹುಲ್ ಗಾಂಧಿ ಆರೋಪ ಮಾಡಿದರು. ಈ ಆರೋಪದ ಬೆನ್ನಲ್ಲೇ ಕರ್ನಾಟಕದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸರ್ಕಾರ ಮುಂದಾಗಿದೆ ಎನ್ನಲಾಗಿದೆ. ಬಿಹಾರ ಮಾದರಿಯಲ್ಲೇ ರಾಜ್ಯದಲ್ಲೂ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಮುಂದಾಗಿದ್ದಾರೆ. SIR ಜಾರಿಗೆ ಪೂರ್ವ ಸಿದ್ಧತೆ ಶುರು ಮಾಡಲಾಗ್ತಾ ಇದೆ. 2003ರ ಮತದಾರರ ಪಟ್ಟಿಯಲ್ಲಿದ್ದವರ ವಿಳಾಸ ಹಾಗೂ ಮಾಹಿತಿ ಪರಿಶೀಲನೆಗೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಅನಧಿಕೃತ ಹಾಗೂ ಅಕ್ರಮವಾಗಿ ಗುರುತಿನ ಚೀಟಿ ಹೊಂದಿದ್ದವರನ್ನ ಪಟ್ಟಿಯಿಂದ ತೆಗೆಯುವ ನಿರ್ಧಾರ ಮಾಡಲಾಗಿದೆ. ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಮಾತನಾಡಿ, SIR ಬಗ್ಗೆ ಎಲೆಕ್ಷನ್ ಕಮಿಷನ್ನಿಂದ ಸೂಚನೆ ಬಂದಿಲ್ಲ. ಸೂಚನೆ ಬರ್ತಿದ್ದ ಹಾಗೆ ತಕ್ಷಣ ಕ್ರಮ ಕೈಗೊಳ್ತೀವಿ. ಯಾವಾಗ ಡೈರೆಕ್ಷನ್ ಕೊಡ್ತಾರೋ ಅದರ ಆಧಾರದ ಮೇಲೆ ವರ್ಕ್ ಮಾಡ್ತೀವಿ. ಇಲ್ಲಿ ಒಟ್ಟು 3 ಹಂತದಲ್ಲಿ ಪರಿಷ್ಕರಣೆ ಇರುತ್ತೆ. ವೆರಿಫಿಕೇಶನ್ ಮಾಡೋಕೆ ಕ್ರಮ ತಗೊಳ್ತೀವಿ. ಸಮಗ್ರವಾಗಿ ಪರಿಶೀಲನೆ ಮಾಡಲಾಗುತ್ತೆ ಅಂತ ಹೇಳಿದರು.
ಕೋಗಿಲು ಬಡಾವಣೆಯಲ್ಲಿ ಅಕ್ರಮ ವಸತಿಗಳ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು. 7 ಜನರಿಗೆ ನಿವೇಶನ ಮಂಜೂರಾದ ಬಗ್ಗೆ ಅರ್ಜಿಯಲ್ಲಿ ಪ್ರಸ್ತಾಪಿಸಲಾಗಿದೆ. ಅವರಲ್ಲಿ 4 ನಿವೇಶನ ಮಂಜೂರಾದ ದಾಖಲೆ ಇಲ್ಲ, 3 ವಿವಾದಿತ ಜಾಗದಲ್ಲಿ ನಿವೇಶನ ಮಂಜೂರಾಗಿಲ್ಲ ಅಂತ ಹೈಕೋರ್ಟ್ಗೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ವಾದ ಮಂಡಿಸಿದರು. ಇನ್ನು ಪುನರ್ವಸತಿ ಬಗ್ಗೆ ವರದಿ ನೀಡಲು ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಸೂಚನೆ ಕೊಡಲಾಗಿದೆ. ಮಂಡ್ಯದಲ್ಲಿ ಮತ್ತೊಂದು ಸರ್ಕಾರಿ ಕಚೇರಿ ಜಪ್ತಿ ಮಾಡಲಾಗಿದೆ. ಗುತ್ತಿಗೆದಾರ ಮಾಡಿದ ಕಾಮಗಾರಿ ಕೆಲಸಕ್ಕೆ ಬಿಲ್ ಕೊಡದೆ ಸತಾಯಿಸ್ತಾ ಇದ್ದ ಅಧಿಕಾರಿಗೆ ಜಡ್ಜ್ ಶಾಕ್ ಕೊಟ್ಟಿದ್ದಾರೆ. ಮಂಡ್ಯದ ಅರಣ್ಯ ಇಲಾಖೆ ಕಚೇರಿ ಜಪ್ತಿಗೆ ಮಂಡ್ಯದ 4ನೇ ಹೆಚ್ಚುವರಿ ನ್ಯಾಯಾಲಯದಿಂದ ಆದೇಶ ನೀಡಿದೆ. 2022-23ನೇ ಸಾಲಿನಲ್ಲಿ ನಾಗಮಂಗಲ ಮಂಡ್ಯ ಅರಣ್ಯ ಪ್ರದೇಶಗಳಲ್ಲಿ 41 ಕಿಲೋಮೀಟರ್ ಮುಳ್ಳುತಂತಿ ಕಾಮಗಾರಿ ಮಾಡಲಾಗಿತ್ತು. ಕಾಮಗಾರಿ ನಡೆಸಿದ್ದ 2.52 ಕೋಟಿ ಹಣ ನೀಡದೆ ಸತಾಯಿಸಲಾಗ್ತಾ ಇತ್ತು. 4 ತಿಂಗಳ ಹಿಂದೆಯೇ ಹಣ ನೀಡುವಂತೆ ಕೋರ್ಟ್ ಆದೇಶಿಸಿತ್ತು. ಆದರೆ ಹಣ ಕೊಡದೆ ಸತಾಯಿಸಿದ್ದ ಹಿನ್ನೆಲೆ ಕಚೇರಿ ಜಪ್ತಿ ಮಾಡಲು ಆದೇಶ ಹೊರಡಿಸಲಾಗಿದೆ. ಪ್ರೀತಿಸಿ ಗರ್ಭಿಣಿ ಮಾಡಿ ಮದುವೆಯಾಗದೆ ವಂಚನೆ ಎಸಗಿರುವ ಆರೋಪ ಕೇಳಿಬಂದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಶಾಂತಿನಗರದಲ್ಲಿ ಘಟನೆ ನಡೆದಿದೆ. ಊಟದಲ್ಲಿ ಗರ್ಭಪಾತದ ಮಾತ್ರೆ ನೀಡಿ ನನಗೆ ಗರ್ಭಪಾತ ಮಾಡಿಸಿದ್ದಾನೆ ಅಂತ ಯುವತಿ ಆರೋಪಿಸಿದ್ದಾಳೆ. ದೊಡ್ಡಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಹಿಳೆಗೆ ಮದುವೆಯಾಗಿ ಮಗು ಇದೆ ಅಂದ್ರೂ ಪ್ರೀತಿ ಹೆಸರಲ್ಲಿ ನಂಬಿಸಿ ವಂಚನೆ ಎಸಗಿದ್ದಾನಂತೆ. ಪ್ರಿಯಕರ ಪ್ರವೀಣ್ ಮತ್ತು ಆತನ ಕುಟುಂಬಸ್ಥರು ಕಿರುಕುಳ ನೀಡಿದ್ದಾರೆ ಅಂತ ಮಹಿಳೆ ಆರೋಪಿಸಿದ್ದಾರೆ. ಸದ್ಯ ಪ್ರವೀಣ್ನನ್ನ ಬಂಧನ ಮಾಡಿರುವ ಪೊಲೀಸರು ವಿಚಾರಣೆ ಮುಂದುವರೆಸಿದ್ದಾರೆ. ನವನಗರದಲ್ಲಿ ಬೇಕಾಬಿಟ್ಟಿ ಮಸೀದಿಗಳ ನಿರ್ಮಾಣ ಮಾಡಿರುವ ಆರೋಪ ಕೇಳಿಬಂದಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಬಿಟಿಡಿಎಗೆ ವಿವಿಧ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ಬಿಟಿಡಿಎ ಮುಖ್ಯ ಕಚೇರಿ ಗೇಟ್ ಹಾಕಿದ ಹಿಂದೂ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅನಧಿಕೃತ ಮಸೀದಿಗಳನ್ನು ಕೂಡಲೇ ತೆರವು ಮಾಡಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯಿಸಿದರು. ಉಡುಪಿ ತಾಲೂಕಿನ ಹಿರಿಯಡ್ಕ ಪೇಟೆಯಲ್ಲಿ ಭೀಕರ ರಸ್ತೆ ಅಪಘಾತ ನಡೆದಿತ್ತು. ಅತಿ ವೇಗವಾಗಿ ಬಂದ ಇನೋವಾ ಕಾರು ಹಿಂಬದಿಯಿಂದ ಸ್ಕೂಟಿಗೆ ಡಿಕ್ಕಿ ಹೊಡೆದಿದೆ. ಕಾರು ಡಿಕ್ಕಿಯಾದ ರಭಸಕ್ಕೆ ರಸ್ತೆಗೆ ಎಸೆಯಲ್ಪಟ್ಟ ಸ್ಕೂಟಿ ಸವಾರ ಪವಾಡ ಸದೃಶ ರೀತಿಯಲ್ಲಿ ಪಾರಾಗಿದ್ದಾರೆ. 2019 ಏಪ್ರಿಲ್ 23ರಂದು ಶಿರಸಿ ನಗರದ ಕರಿಗುಂಡಿಯ ಹೆಲಿಕಾಪ್ಟರ್ ಗ್ರೌಂಡ್ನಲ್ಲಿ ಬಿಜೆಪಿ ಮುಖಂಡನ ಹತ್ಯೆಗೆ ಯತ್ನ ನಡೆದಿತ್ತು. ಎಸ್ಡಿಪಿಐಗೆ ಸೇರಿದ ಕಾರ್ಯಕರ್ತರು ಬಿಜೆಪಿ ಅಲ್ಪಸಂಖ್ಯಾತರ ಮೋರ್ಚಾದ ಅಧ್ಯಕ್ಷ ಅನೀಶ್ ತಹಶೀಲ್ದಾರ್ ಹತ್ಯೆಗೆ ಯತ್ನಿಸಿದರು. ಗುಂಪು ಘರ್ಷಣೆಯಲ್ಲಿ ಅನೀಶ್ ತಲೆಗೆ ಗಂಭೀರ ಗಾಯಾಗಿತ್ತು. ಕೋಲಾರದ ಮುಳಬಾಗಿಲಿನಲ್ಲಿ ಕಾಂಗ್ರೆಸ್ ನಾಯಕ ಆದಿನಾರಾಯಣ ಉಚಿತವಾಗಿ ಹೆಲ್ಮೆಟ್ ವಿತರಣೆ ಮಾಡಲು ಮುಂದಾಗಿದ್ದರು. ಇವತ್ತು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಇನ್ನು ಫ್ರೀ ಹೆಲ್ಮೆಟ್ಗಾಗಿ ಜನರು ಮುಗಿಬಿದ್ದಿದ್ರು. ವಿಶ್ವ ಕ್ಯಾನ್ಸರ್ ದಿನ ಅಂಗವಾಗಿ ನಗರದಲ್ಲಿ ಕ್ಯಾನ್ಸರ್ ಜಾಗೃತಿ ಅಭಿಯಾನ ನಡೆಸಲಾಗಿದೆ. ನಗರದ ವಿಕ್ಟೋರಿಯಾ ಆಸ್ಪತ್ರೆ ಆವರಣದಲ್ಲಿ ಜಾಥಾ ನಡೆಸಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಈ ವೇಳೆ ಬೇಮಾರ್ಸಿಎಲ್ ನಿರ್ದೇಶಕಿ ಡಾಕ್ಟರ್ ಕಾವ್ಯ, ಡಾಕ್ಟರ್ ಸುಜಾತಾ ದೇವರಾಜ್ ಸೇರಿದಂತೆ ವಿಕ್ಟೋರಿಯಾ ಸಿಬ್ಬಂದಿಗಳು ಹಾಗೂ ಬೇಮಾರ್ಸಿಐ ಕಾಲೇಜಿನ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಅಲ್ಲದೆ ಕ್ಯಾನ್ಸರ್ ರೋಗವನ್ನು ಬೇಗನೆ ಪತ್ತೆ ಹಚ್ಚಿ ಚಿಕಿತ್ಸೆ ನೀಡುವುದರಿಂದ ಗುಣಪಡಿಸಬಹುದು, ಅದೊಂದು ರೋಗವಲ್ಲ ಎನ್ನುವ ಅರಿವನ್ನು ಸಾರಲಾಯಿತು. ನಮ್ಮ ಭಾರತದಲ್ಲಿಯೂ ಮತ್ತು ಎಲ್ಲ ವಿಶ್ವಾದ್ಯಂತ ಈ ಕ್ಯಾನ್ಸರ್ ಪ್ರಕರಣಗಳು ಜಾಸ್ತಿ ಪತ್ತೆ ಆಗ್ತಾ ಇದೆ. ಸೊ ಇದು ಒಂದು ರೋಗ ಅಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆ ಅಂತಂದರೆ ಎಲ್ಲ ಕುಟುಂಬದ ಮೇಲೆ, ಒಂದು ವ್ಯಕ್ತಿ ಮೇಲೆ, ಒಂದು ಸಮಾಜದ ಮೇಲೆ ಇದು ಅತ್ಯಂತ ಪರಿಣಾಮ ಬೀರುತ್ತೆ. ಅವ್ರ ಕುಟುಂಬದಲ್ಲಿ ಕ್ಯಾನ್ಸರ್ ಅಂತ ಗೊತ್ತಾದ ತಕ್ಷಣ ಸೊ ಇದಕ್ಕೆ ಏನು ಮಾಡಬೇಕಂದ್ರೆ ನಾವು ಅರಿವು ಮೂಡಿಸ್ಬೇಕು. ಸೊ 1/3 ಆಫ್ ಕ್ಯಾನ್ಸರ್ ಪೇಷಂಟ್ಸ್ನ ನಾವು ತಡೆಗಟ್ಬೋದು. ಹೇಗೆ ಅಂದರೆ ನಮ್ಮ ಜೀವನ ಶೈಲಿಯಿಂದ, ಲೈಕ್ ನಮ್ಮ ಧೂಮಪಾನ ಕಮ್ಮಿ ಮಾಡ್ಕೊಳ್ಳೋದು, ಮತ್ತು ಆಲ್ಕೋಹಾಲ್ ಕನ್ಸಂಪ್ಷನ್ನ ಕಮ್ಮಿ ಮಾಡ್ಕೊಳ್ಳೋದು, ಮತ್ತು ತಪಾಸಣೆ ಮಾಡ್ಕೊತಿರ್ಬೇಕು. ಪೀರಿಯಾಡಿಕಲಿ ತಪಾಸಣೆ ಮಾಡ್ಕೊತಾ ಇದ್ದರೆ ನಮ್ಮ 1/3 ಕೇಸಸ್ನ ಕಮ್ಮಿ ಮಾಡ್ಬೋದು. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಿ. ಇಲ್ಲಿ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಪ್ರತಿ ವರ್ಷ ಮಾಡ್ದಂಗೆ ಒಂದು ಅವೇರ್ನೆಸ್ ಮಾಡ್ತಿದ್ದಾರೆ. ಯಾಕಂದರೆ ಇವತ್ತು ಕ್ಯಾನ್ಸರ್ ಅನ್ನೋದು ಒಂದು ಡಿಸೀಸ್ ಅಂತ ಹೇಳಲ್ಲ. ಅದು ಆ್ಯಕ್ಚುಲಿ ಮೇಡಮ್ ಅದೇ ಹೇಳ್ತಿದ್ರು, ಇಟ್ಸ್ ನಾಟ್ ಅ ಡಿಸೀಸ್, ಇಟ್ಸ್ ಅ ಇಂಬ್ಯಾಲೆನ್ಸ್ ಇನ್ ದ ಲೈಫ್ ಸ್ಟೈಲ್ ಇರ್ಬೋದು, ಲೈಫ್ ಸ್ಟೈಲ್ ಚೇಂಜಸ್ಸು, ಫುಡ್ ಹ್ಯಾಬಿಟ್ಸು, ಇವೆಲ್ಲ ದೇರ್ ಆರ್ ಆಲ್ ರೀಸನ್ಸ್ ಫಾರ್ ಕ್ಯಾನ್ಸರ್. ಸೊ ಪ್ರತಿ ವರ್ಷ ಒಂದು ಚೆಕಪ್ ಅನ್ನೋದು, ಹೆಣ್ಮಕ್ಳು ಆಗಲಿ ಎಲ್ಲರೂ ಒಂದು ಜನರಲ್ ಚೆಕಪ್ ಡಾಕ್ಟರ್ ಹತ್ರ, ನಿಮ್ಮ ಫ್ಯಾಮಿಲಿ ಡಾಕ್ಟರ್ಸ್ ಹತ್ರ ಹೋಗಿ ಡಯಾಗ್ನೋಸ್ ಮಾಡಿಕೊಂಡು ಏನು ಬ್ಲಡ್ ಟೆಸ್ಟು ಇವೆಲ್ಲ ಮಾಡಿಸ್ಕೊಳೋದ್ರಿಂದ ನಾವು ನಮ್ಮ ಆರೋಗ್ಯನ ನಮ್ಮ ಕೈಯಲ್ಲಿ ಇರ್ತದೆ, ನಾವು ಕಾಪಾಡ್ಕೋಬೋದು. ನಾಳೆಯಿಂದ 3 ದಿನಗಳ ಕಾಲ ರಾಯಚೂರಿನಲ್ಲಿ ರಾಯಚೂರು ಉತ್ಸವ ನಡೆಯಲಿದೆ. ಉತ್ಸವದಲ್ಲಿ ಕೃಷಿ ಮೇಳ, ಆಹಾರ ಮೇಳ, ಸಂಗೀತ ಕಾರ್ಯಕ್ರಮ, ಹೆಲಿಕಾಪ್ಟರ್ ರೈಡ್, ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಿಧಿ ಉತ್ಖನನ ಮುಂದುವರೆದಿದೆ. ಈ ಮಧ್ಯೆ ಲಕ್ಕುಂಡಿಯಲ್ಲಿರುವ ಹಲವು ದೇವಾಲಯಗಳ ಸ್ಥಿತಿ ಅಯೋಮಯವಾಗಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಬಳಿ ಇರುವ ಚಂದ್ರಮೌಳೇಶ್ವರ ದೇವಸ್ಥಾನ ಸ್ಥಿತಿ ಅಯೋಮಯವಾಗಿದೆ. ಮಳೆ ಬಂದರೆ ಚಂದ್ರಮೌಳೇಶ್ವರ ದೇಗುಲ ಸೋರುತ್ತೆ. ದೇಗುಲದ ಮೇಲಿನ ಕಸ ಕಡ್ಡಿಯನ್ನು ಕ್ಲೀನ್ ಮಾಡದೆ ನಿರ್ಲಕ್ಷ್ಯ ಮಾಡಲಾಗಿದೆ. ಉತ್ತರ ಕನ್ನಡದ ಜೋಯಿಡಾ ತಾಲೂಕಿನ ಹಲವು ಗ್ರಾಮದ ಜನರಿಗೆ ರೇಷನ್ ಪಡೆಯೋದೇ ಚಾಲೆಂಜ್ ಆಗಿದೆ. ಪಡಿತರ ಪಡೆಯಲು ತಿಂಗಳಿಗೊಮ್ಮೆ 25 ಕಿಲೋಮೀಟರ್ ಓಡಾಡಬೇಕಾಗಿದೆ. 9 ಹಳ್ಳಿಗಳ ಜನರು ತೆರಳಿ ಗ್ರಾಮಕ್ಕೆ ಹೋಗಿ ರೇಷನ್ ಪಡೆಯಬೇಕಾಗಿದೆ.
ರಿಲಯನ್ಸ್ ಸಮೂಹ ಸಂಸ್ಥೆಗಳ ಚೇರ್ಮನ್ ಮುಖೇಶ್ ಅಂಬಾನಿ ಬ್ಲಾಕ್ ರಾಕ್ ಸಂಸ್ಥೆ ಮುಖ್ಯಸ್ಥ ಲಾರಿ ಫಿಂಕ್ ಜೊತೆ ಇಂದು ಮಾತುಕತೆ ನಡೆಸಿದ್ದಾರೆ. ಜಿಯೋ ಬ್ಲಾಕ್ ರಾಕ್ ಇವೆಂಟ್ನಲ್ಲಿ ಭಾರತದಲ್ಲಿ ಹೂಡಿಕೆಗಳು ಹಾಗೂ ಅವಕಾಶಗಳ ಕುರಿತು ಮಾತನಾಡಿದ್ದಾರೆ. ಭಾರತದಲ್ಲಿ ಹೂಡಿಕೆಗೆ ಒಳ್ಳೆಯ ಅವಕಾಶ ಇದೆ. ಕಳೆದ 10 ವರ್ಷದಲ್ಲಿ ಸಾಕಷ್ಟು ಯಾರೂ ಊಹಿಸದ ರೀತಿಯಲ್ಲಿ ಅಭಿವೃದ್ಧಿಯಾಗಿದೆ. ಭಾರತದಲ್ಲಿ ಸ್ಟಾರ್ಟ್ಅಪ್ಗಳು ಇನ್ನೂ ಹೆಚ್ಚು ಬರಲಿವೆ. ಭಾರತದ ಆರ್ಥಿಕತೆಯು ಅತಿ ವೇಗದಲ್ಲಿ ಮುನ್ನುಗ್ಗುತ್ತಿದೆ ಅಂತ ಹೇಳಿದ್ದಾರೆ. The Indian opportunity, as we stand at about $4.5 trillion of GDP in a $110 trillion world. Right? I see us outgrowing the world and finding our right place. So I am one of those believers who think that this 4.5 in a 20-30 year period, right, will outgrow the rest of the world and we will hit $25-30 trillion. It's going to be 30 years from now, but as we do that, the India opportunity is a 10, 20, 30 year opportunity. ಬಿಗ್ ಬಾಸ್ ವಿಜೇತ ಗಿಲ್ಲಿ ನಟ ಇವತ್ತು ದುನಿಯಾ ವಿಜಯ್ ಅವರನ್ನ ಭೇಟಿಯಾಗಿದ್ದಾರೆ. ಬೆಂಗಳೂರಲ್ಲಿ ದುನಿಯಾ ವಿಜಯ್ ಅವರನ್ನ ಭೇಟಿಯಾದಂತಹ ಗಿಲ್ಲಿ ಕೆಲಕಾಲ ಮಾತುಕತೆ ನಡೆಸಿದ್ದಾರೆ. ಇದೇ ವೇಳೆ ಲ್ಯಾಂಡ್ ಲಾರ್ಡ್ ಸಿನಿಮಾದ ಸಕ್ಸಸ್ಗೆ ಶುಭ ಕೋರಿದ್ದಾರೆ.